ಪ್ರಿಯ ಮಾಡಿರುವ ಕಥೆಗಳಿಗೆ ಸ್ವಾಗತ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ. ಅಯ್ಯಪ್ಪ ದೇವ್ರೆ, ಮೊದಲು ಅಜ್ಜಿ ಇಲ್ಲ, ನಾ ಇಲ್ಲಿಂದ ಪಾರಾಗ್ಬೇಕು. ಮತ್ತೆ ಬಂದು ಏನಾರ ಒಂದು ಅಯ್ಯೋ ದೇವ್ರೇ ಕೆಲಸ ಮಾಡಂತ ಹೇಳಿದ್ರೆ ನನ್ನ ಕೈಲಾಗಲ್ಲ. ನಂದಿನಿ, ಹೊರಗೆ ಹೊಂಟಿಯಾ? ಇವತ್ತೇನು ವಿಶೇಷ? ಯಾಕೆ ಇಷ್ಟಕ್ಕೆ ಬಾಯ್ ಮಾಡಕತ್ತಿ? ಅಯ್ಯ, ನಾನು ಎಲ್ಲಿ ಬಾಯ್ ಮಾಡತ್ತೀನಿ ನಂದಿನಿ? ನಾನು ಹೇಳಿದ್ದು ಹೊರಗೆ ಹೊಂಟಿಯಲ್ಲ, ಅದಕ್ಕೆ ಏನು ವಿಶೇಷ ಅಂತ ಕೇಳಿದೆ. ಅಯ್ಯೋ, ಏನಾಯ್ತು ನಿನ್ನ ಅರ್ಬಿ ಅವತಾರ? ಚೀ 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 ಚಿ ಎಲುಡಿವ, ಎದಿ ಕಾಣಕತ್ತಾವ. ಥೂ, ಭುಜದ ಕೆಳಗೆ ಇಳ್ದೈತಿ. ಏ ಅಡ್ನಾಡಿ, ಅದೇನದು ಹೊಂಕಳ ಸೊಂಟ ಎಲ್ಲ ಕಾಣಕತ್ತೈತಿ. ಚಿ 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 ಚಿ. ಇದು ಪಾಪ ಅಲ್ಲ ಅಮ್ಮ, ಹೊಂಕಳ ಸೊಂಟ ಆಮ್ಯಾಗ ಇದು ಏನದು ಇಲ್ಲಿ ಭುಜ ಮೊಣಕಾಲ್ ಮೇಲೂ ಸ್ವಲ್ಪ ಹರಿದೈತಲ್ಲ. ಇದೇನು ಪ್ಯಾಂಟ್ ಹರಿದಿದ್ದ? ತೂ ತೂ ಇದನ್ನ ನೋಡೇ ಇಲ್ಲ ನಾನು. ಅಲ್ಲ, ಈ ನಮ್ನಿ ಹರಿದಿದ್ದ ಪ್ಯಾಂಟ್ ಹಾಕ್ಕೊಂಡು, ಅಲ್ಲ ನಿಮ್ಮ ಅಪ್ಪಗೇನ ಕೂಳು ನೀರು ತಂದು ಹಾಕಕ್ಕೆ ನಿಮಗೆ ಶಕ್ತಿ ಇಲ್ಲ ಅಂತ ಮಾಡಿ ಏನು? ಸಾವಿತ್ರಿ, ಏನಾತವ? ಯಾಕ ನಾನು ನಿಂಗೆ ಏನಾತನ ಅಂತ ಓಡಿ ಬಂದೆ? ಏನಾತ? ಇನ್ನೇನಾಗ್ಬೇಕು ನೋಡಿ, ನಿನ್ನ ಮಗಳ ಅವತಾರ ನೋಡು. ಚೀ, ಇದೇನ ಇದು ಅರಿವಿ? ಇವನ್ ಯಾವಾಗ ತರಿಸ್ಕೊಂಡು ನನಗೆ ಗೊತ್ತಿಲ್ಲ ಅದಂಗ? ಓ, ಅತ್ತೆಯರಿಗೆ ಗೊತ್ತೇ ಇಲ್ಲ ಏನ ಹಂಗಾರ? ಅಲ್ಲ, ನಿನಗೆ ಗೊತ್ತಲ್ಲ ಇಂಥ ಅರ್ಬಿ ತರಿಸ್ಕೊಂಡಾಳ ಆಯ್ಕೆ? ಚೀ ಚಿ ಚಿ ಚಿ, ಇದೇನಿದೆ? ಹರಕ ಪ್ಯಾಂಟ್, ಭುಜದಾಗ ತೋಳಿಲ್ಲ, ಸೊಂಟಿ ನಮ್ನಿ. ಥೂ, ಏನು ಅಸಹ್ಯ ಅರ್ಬಿ ಹಾಕೊಂಡು ನಿಂತೀಯ ನೀನು? ಅದು ಇದು ಕಾರ್ತಿಕ್ ಜೊತೆಗೆ ಇವತ್ತು ಡೇಟಿಂಗ್ ಹೊಂಟಿದ್ದೆ. ಅಲ್ಲಲ್ಲ, ಹೊರಗೆ ಹೊಂಟಿದ್ದೆ. ಅದೇ ನಿನ್ನ ಮದುವೆಯಾಗ ಹುಡುಗ, ಅವನ ಜೋಡಿ ಇಂಥ ಅರ್ಬಿ ಹಾಕೊಂಡು ಹೊಂಟಿಯೇನ? ಇಂಥ ಅರ್ಬಿ ಹಾಕೊಂಡು ಹೊಂಟಿಯೇನ? ಏನು ಅರ್ಬಿ ಹಾಕೊಂಡಾಳ ಸಾಯ್ತ್ರ ವೈಕೆ? ಏನಿದೆ ಅಸಹ್ಯ ಅರ್ಬಿ? ಹೆಣ್ಣು ಮಕ್ಕಳು ಅರ್ಬಿ ಹಾಕೊಂಡಾಗ ನೋಡಿದ್ರೆ ಎಂತ ಚಂದ ಐತವ ಅನ್ಬೇಕು. ಈ ಹೊಲಸು ಏನು ಕಾಣಂಗ ಹಾಕೊಂಡತ್ತೈದ ಅಂತೇಳಿ. ಥೂ 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 ಥೂ. ಅಜ್ಜಿ, ಈಗೆಲ್ಲ ಕಾಮನ್ ಇದೆ, ಈಗೆಲ್ಲ ಫ್ಯಾಷನ್ ಇದು, ಗೊತ್ತಾನ? ಎಷ್ಟು ಮಂದಿ ಹಾಕೊಂತಾರ ನೋಡೇನೆ ನಾನು. ಅವೆಲ್ಲ ಮೂರು ಬಿಟ್ಟು ನಿಂತಾವು. ಏನ ನೀನು ಅದನ್ನ ಮಾಡ್ಬೇಕಾಗಿಲ್ಲ ಏನ? ನಮ್ಮನಿ ಹೆಣ್ಮಗಳು ಹೆಂಗಿರ್ಬೇಕ ಹಂಗ, ಮಂದಿ ವಿಚಾರ ನನಗೆ ಬೇಕಾಗಿಲ್ಲ. ನನಗೆ ಏನ ನೋಡು, ಅರ್ಬಿ ನೋಡು, ಆಕಾರ ನೋಡು, ನೀರ ಹುಟ್ಟು ನೋಡಿ, ನಿನ್ನ ಅಂಗಿ ನೋಡು, ನೀನು ಆ ಮಣಕಾಲ್ ಮ್ಯಾಗ ತೊಡಿ ಮ್ಯಾಗೆಲ್ಲ ಹರಿದು ತೊಡಿ ಮಣಕಾಲ್ ಎಲ್ಲ ಕಾಣಕತ್ತೈತಿ. ಥೂ ಥೂ, ಏನು ಅಸಹ್ಯ. ಯಾಕೆ ಕೂಳು ನೀರು ಅಲ್ಲ, ಅವಾಗಿನ ಕಾಲದಾಗ ಬಡತನ ಅಂತ ಹರಿದಿದ್ದು ಹಾಕೋತಿದ್ರು. ನೀ ನೀನು ಹೇಳ್ತೀನಕಿ ರೊಕ್ಕ ಕೊಟ್ಟು ತಂದು ಮುಕ್ಕಳೇರೆ ಈಗ ಹರಿದಿದ್ದು ಹಾಕೊಂತೀಯನ? ಇಲ್ಲೋಡ, ನಾ ಹೇಳ್ತೇನೆ, ಇಂಥ ಅರ್ಬಿ ಹಾಕೊಳಂಗಿಲ್ಲ ನನ್ನ ಮನ್ಯಾಗ ನೀನು. ಅಲ್ಲ, ಈ ಅರ್ಬಿ ಹಾಕೊಂಡು ಹೋದ್ರೆ ಆ ಹುಡುಗಿ ಏನು ಅನ್ನೋದಲ್ಲನ? ಅವ್ರೇನು ಹಳ್ಳಿ ಗುಗ್ಗು ಏನಲ್ಲ, ಅವ್ರಿಗೆಲ್ಲ ಗೊತ್ತಾಕೈತಿ, ಫ್ಯಾಷನ್ ಸೆನ್ಸ್ ಐತಿ. ಸೆನ್ಸ ಪನ್ಸ ಇವೆಲ್ಲ ಏನ ನಮಗದು ಗೊತ್ತಿಲ್ಲ. ನಮ್ಮ ಮನ್ಯಾಗ ಹುಡುಗಿ ಇಂತ ಹಾಕೊಳಂಗಿಲ್ಲ ಅಷ್ಟೇ. ತಮ್ಮಂದು ಏನೋ ಒಂದು ಚೂಡಿದಾರ ಹಾಕೊಂಡು ಹೋಗಂಗಿದ್ರೆ ಹೋಗು, ಇಲ್ಲ ಅಂತಂದ್ರೆ ಹೋಗಂಗಿಲ್ಲ ಅಷ್ಟೇ. ಅಜ್ಜಿ, ಏನೋ ಒಂದು ಖುಷಿಯಿಂದ ಹೊಂಟಾಗ ಬೇಡ ಅನ್ಬೇಡ ಅಜ್ಜಿ. ಈಗ ಎಲ್ಲರೂ ಹಾಕೊಂತಾರ, ನಿಂದೊಂದು ಅದು ಬೇಡ ಇದು ಬೇಡ ಅಂತ ಎಲ್ಲದಕ್ಕೂ ಬೇಡ ಅನ್ಬೇಡ ಅಜ್ಜಿ. ನೋಡ, ಯಾರ ಹಾಕೋಲಿ ಬಿಡ್ಲಿ. ಏಯ್, ಅಮ್ಮ ಹೇಳೋದು ಕೇಳ್ತತೆ ಇಲ್ಲ, ನಿನ್ ಕಿವ್ಯಾಗ ಹೋಗತ್ತೆ ಇಲ್ಲ? ನೀನ್ ಕಮ್ಮನ ಅರ್ಬಿ ಹಾಕೊಂಡು ಕಳೆದು ಹೋಗಿತೀನಿ ಏನಂತ ಅದನ್ನ? ಎಂತ ಓಲ್ಡ್ ಫ್ಯಾಷನ್ ನೀವು. ಅಲ್ಲ, ನಿಮ್ಮ ಅತ್ತಿಗೆ ಲಕ್ಷಣವಾಗಿ ಚೂಡಿದಾರ ಹಾಕೊಂಡಕ್ಕೆ ನೋಡ, ಚಂದನ್ ಮೈ ತುಂಬ ಅರ್ಬಿ ಹಾಕೊಂಡು ಹೋಗಿ. ನಾಳೆ ಗಂಡನ ಮನೆಗೆ ಹೋದ್ಮೇಲೆ ಏನಾರ ಮಾಡ್ಕೊ, ಅರ್ಬಿನಾರ ಹಾಕೊಳ್ಳಂಗ ಹಂಗ ಅಡ್ಡಾಡ್ಕೊ. ಅದು ನಿನಗೆ ಬಿಟ್ಟಿದ್ದು. ಇಲ್ಲಿ ನಮ್ಮ ಮನೆಯಾಗಿದ್ದಾಗ ಇಲ್ಲೋಡಿ, ನಾ ಹೇಳ್ತೇನಲ್ಲ, ಮರ್ಯಾದಿಂದ ಜೀವನ ಮಾಡೋದು ಕಲಿ. ಏನ? ಹೋಗ. ನನ್ನ ಮಗನ ಮಕ್ಕಳು ಮೂರು ಮುತ್ತಾಗಿ ಅವಂಗ ಅಷ್ಟು ಚಂದ ಅದಾವು, ಎಷ್ಟು ಶಾಣೆ ಅದಾವು. ಏನ್ತಾನ ಅರ್ಬಿ ಅಂದ್ರೆ ಅಷ್ಟು ಚಂದ ಹಾಕೊಂತಾವು. ನನ್ನ ಕೈಯಾಗ ಬೆಳೆದಿದ್ವು ಅವು, ಅಷ್ಟು ಶಾಣೆ ಅದಾವು ಮಕ್ಕಳು. ಅಯ್ಯೋ, ಆ ಹಳ್ಳಿ ಗುಗ್ಗುಗಳಿಗೆ ಯಾವಾಗಲೂ ಹೋಲಿಸ್ತೀಯ ನೀನೆ. ಯಾವಾಗ ನೋಡಿದ್ರು ಅವ್ರು ಹಂಗದಾರ ಹಿಂಗದಾರ. ಅವ್ರು ಬೆಳೆದಿದ್ದ ವಾತಾವರಣಕ್ಕೂ ನಾ ಬೆಳೆದಿದ್ದ ವಾತಾವರಣಕ್ಕೂ ವ್ಯತ್ಯಾಸ ಐತಿ. ಅಬ್ಬಾ. ಸಾವಿತ್ರ ಆಗಲ್ಲವ. ನನಗೆ ಈ ನಮ್ನಿ ಒಳ್ಳೆ ಮಾತಾಡೋದಂದ್ರೆ ಸಹಿಸ್ಕೊಳಕ್ಕಾಗಲ್ಲ. ಬೇಜಾರು ಮಾಡ್ಕೋಬೇಡ. ನನ್ಗೆ ಇವತ್ತು ನಿನ್ನ ಗಂಡಿಗೆ ಹೇಳಿ ಒಂಚೂರು ಊರಿಗೆ ಬಿಡಿಸ್ಬಿಡವ. ನಾವೆಲ್ಲವ ಇರಕ್ಕೆ ಮರ್ಯಾದಿಲ್ದ ನಂಗೆ ಇರೋಕ್ಕಾಗೋದಿಲ್ಲ. ಬೇಕಾದಾಗಲ್ ತಕ್ಕ ನಾವೆಲ್ಲ ಬಿಡು. ಇಷ್ಟೆಲ್ಲ ಅನಿಸ್ಕೊಂಡು ಮಾಡಿ ಅಲ್ಲ, ನಿನ್ನ ಮಗಳು ಮಾತಾಡೋ ಮಾತು ನೋಡೋ ಇವಾತಾಗ ಅದ್ಯಾ ನಮ್ನಿ ಮಾತಾಡ್ತಾಳ ತೀರಾ ಏನೊಂದು ಮರ್ಯಾದಿನದಿಲ್ಲ ನಮಗೆ. ಅಷ್ಟು ಹೇಳ್ತಾ ಇದೀನಿ. ಹ್ಞೂ ಅಮ್ಮ, ಆತು ಚಂದ ಅರ್ಬಿ ಹಾಕೋತೇನೆ ಅಂದ್ರೆ ಹೆಂಗಿರ್ತೈತಿ? ಏನ ಹಿಂಗೆ ವಾಚಿಸಿದ್ರೆ ಹೆಂಗಿರ್ತೈತಿ? ಬೇಡವಾ, ಬೇಡ. ಸುಮ್ಮನೆ ಮಾತಾಡಿದ್ರೆ ನಿಂಗೂ ಬೇಜಾರಾಕೈತಿ. ನಂಗೆ ಒಂಚೂರು ನಿನ್ನ ಗಂಡಗೆ ಹೇಳ್ಬಿಡ. ಇಲ್ಲ ಬೇಡ, ನಿನ್ನ ಗಂಡ ಬೇಡ ಪಾಪ, ಅವ್ನು ಕೆಲಸ ಇರ್ತಾವೆ. ನಿನ್ನ ಮಗಗೆ ಹೇಳು ನನ್ನ ಬಿಡಾಕಲ್ಲ. ಇಲ್ಲ ಬಸ್ ಸ್ಟ್ಯಾಂಡ್ ಮಟ್ಟ ಬಿಟ್ರೆ ಸಾಕು, ನಾ ಓಕೆ. ಅಯ್ಯೋ ಅಮ್ಮ, ಹೋಗ್ಬೇಡ್ರಿ ಪ್ಲೀಸ್. ಒಂದು 2 ತಿಂಗಳಾರ ಇರ್ರಿ ಇಲ್ಲಿ. ಮನಿ ಅಂದಮೇಲೆ ಮದ್ವೆ ಅದು ಎಲ್ಲ ಈ ಆಗು ಹೊತ್ನ್ಯಾಗ ಹಿರಿಯರು ಇಲ್ಲದ ಮನಿ ಅಲ್ಲಂತ, ಗುರು ಇಲ್ಲದ ಸಾಲಿ ಅಲ್ಲಂತ, ದೇವ್ರ ಇಲ್ಲದ ಗುಡಿ ಅಲ್ಲಂತ. ಹಿಂಗೆ ಅದಕ್ಕೆ ಮದ್ವೆ ಟೈಮ್ನಾಗ ಹಿರಿಯರಾದವ್ರು ನೀವಿಲ್ಲ ಅಂದ್ರೆ ಹೆಂಗೆ ಹೇಳ್ರಿ ನೋಡೋಣ. ನೀವಿರ್ಬೇಕು, ಮದ್ವೆ ಒಳಗೆ ಮಾರ್ಗದರ್ಶನ ತೋರ್ಬೇಕು. ಹೆಂಗೆ ಏನು ಎತ್ತ ಪ್ರತಿಯೊಂದೂ ನೀವು ಹೇಳಿಂದ ನಾವು ಮಾಡ್ಬೇಕು. ಛೇ ನೀವಿಲ್ಲ ಅಂದ್ರೆ ಭಾಳ ಬೇಜಾರಾಕೈತಮ್ಮ. ಅಬ್ಬಾ, ಏನು ನಾಟಕ ಮಾಡ್ತಾಳೀಕಿ? ಕರೆಕ್ಟ್ ಹೇಳಿದಿ ನೋಡು ಅಶ್ವಿನಿ ನೀನು. ನೀ ಎಲ್ಲಿ ಹೋಗೋ ಅವಶ್ಯಕತೆ ಇಲ್ಲ, ಸುಮ್ಮನಿರು. ಈಕಿ ಮಾಡೋ ಸಲುವಾಗಿ ನೀ ಯಾಕಿದ್ ಮಾಡ್ಬೇಕು? ಹೋಗು, ಚಂದನ ಅರ್ಬಿ ಹಾಕೊಂಬರೋಗ. ಅಯ್ಯೋ ದೇವ್ರೆ, ಏನೋ ಅನ್ನು ಸಾಯ್ತ್ರಿ. ಇನ್ನೊಂದು ಚೂರರ ನೀನು ಸ್ವಲ್ಪ ಬಿಗುದಾಗ ಇಡಬೇಕಿತ್ತನವ. ಯಾಕೋ ಅಂದರೆ ಬೆಳೆಯೋ ರೀತಿ ಸರಿಯಾಗಿಲ್ಲದ. ನೀ ಇನ್ನೊಂದು ಚೂರು ಹಿಡಿತಾಗಿಟ್ಟಿದ್ರೆ ಚೆನ್ನಾಗಿರ್ತಿತ್ತಕ್ಕಿನ್ನ. ಖರೇನ ಭಾಳ ಹೇಳ್ತಿ ಮೀರಿ ಹೋಗ್ಯಾಳಕಿ.
ತೀರ ಮನುಷ್ಯ ಅದಾವ ಈ ನಮ್ನಿ ಇರಬಾರ್ದು ಬಿಡುವ. ಹೌದು ಬೇವ ಆತಾಗ ನನಗೂ ಗೊತ್ತಾಗ್ಲಿಲ್ಲ ಬಿಡ್ಬೆ. ಏನು ಮಾಡ್ತಿ ಹೇಳಿ, ನನ್ನ ಕೈಲಿ ಎಷ್ಟಕ್ಕೆ ತಷ್ಟು ಇದ್ದಕ್ಕೆ ಪ್ರಯತ್ನ ಪಟ್ಟೆ. ಇನ್ನು ನನ್ನ ಮಗನೇ ನನ್ನ ಮಾತು ಕೇಳ್ತಾನ ಹೊರತು ಈಕೆ ಅಂತೂ ಈಕೆ ಯಾತ್ಗೂ ಬರ್ಲಂಗೆ ಆಗ್ಬಿಟ್ಟಾಳ ಈಕೆ. ಸುಮ್ಮನಿರ, ಒಂದು 2 ತಿಂಗಳದಾಗ ಆಕಿನ ಹೆಂಗೆ ಬಗ್ಗಿಸ್ಬೇಕು ಹಂಗೆ ಬಗ್ಗಿಸ್ತೇನೆ ಆಕಿನ. ಏನ ನಾಳೆ ನಿನಗಂತಾರೆ ಎಲ್ಲರೂ, ಹೆಂಗೆ ಕಲ್ಸಾಳ ನೋಡು ಮಗಳಿಗೆ ಶಿಕ್ಷಣನ ನೆಟ್ಟು ಹೇಳ್ಕೊಳಕ್ಕೆ ಬರೋದಿಲ್ಲ ಈಕಿಗೆ ಅಂತೇಳಿ ನಿನಗೆ ಮಾತಾಡ್ತಾರೆ ಎಲ್ಲರೂ. ಅಶ್ವಿನಿ, ನಿಜ ಹೇಳ್ಬೇಕಂದ್ರೆ ಶಾಣೆ ಅದೀವ ನೀನು ಅಷ್ಟೆ. ಇನ್ಮ್ಯಾಗ ಮನೆ ಕೆಲಸ ಅವೆಲ್ಲ ಚಂದ ಕಲಿಬೇಕವ. ಬರ್ಬರ್ತ ಸಣ್ಣಕ್ಕೆಲ್ಲ ನೀನು ಹೊಟ್ಟಾಗು ಒಂದು ಕೂಸು ಹುಟ್ಟಾಕತ್ತೈತಿ ಏನ. ಈಗಂತೂ ಹೊಟ್ಟಿಲ್ಲದಿ ಆತು ಹೋತು. ಆದರೆ ಹೊಟ್ಟಿಲ್ಲದೇನೆ ಅಂತ ಪೂರ ಮೈಗಾತನ ಮಾಡಿ ಮಕ್ಕಳೋದು ಚಲೋ ಅಲ್ಲ. ಆದಷ್ಟು ಒಂಚೂರು ಕೆಲಸದ ಕಡೆ ನಿರತಾಗಿರ. ಮೈ ಲೂಸ್ ಆಗ್ಬೇಕು ಯಾವಾಗಲೂ ಹಡಿ ಹೊತ್ನ್ಯಾಗ. ಏನ ಎಷ್ಟು ಕೆಲಸ ಮಾಡ್ತಿ ಅಷ್ಟು ಸುಸೂತ್ರವಾಗಿ ಹೆರಿಗಾಕತಿ ಗೊತ್ತನ. ಆಯ್ತು ಅಮ್ಮ, ಹಂಗೆ ಮಾಡ್ತೇನೆ. ಚೂಡಿದಾರ ಅಕ್ಕ, ನೋಡು ಹೆಂಗೆ ಬಾಯ್ ಮಾಡ್ತಾವ ನೋಡು. ಒಂದು ಮಾತು ಏನು ಹೆಚ್ಚು ಕಮ್ಮಿ ಹೇಳಂಗಿಲ್ಲ ನೋಡವ. ನಾಳೆ ಅತ್ತಿ ಕಡೆನ ಹಿಂಗೆ ಮಾಡಿದ್ರೆ ಹೆಟ್ಟಿಸ್ಕೊಂತಾಳಷ್ಟೆ. ಅಮ್ಮ, ನಾನು ಹಂಗಾರೆ ಶಾಪಿಗೆ ಹೋಗಿ ಬರ್ತೀನಿ, ಲೇಟ್ ಆಕೈತಿ. ಇವತ್ತೊಂದು ಆರ್ಡ್ರ್ ಐತಿ. ನಾನೇನು ಸ್ಟಿಚ್ ಮಾಡಲ್ಲ. ಅದೊಂದು ಸ್ವಲ್ಪ ಶಾಪ್ನೇ ನಾ ಇಲ್ಲಾಂದ್ರೆ ಮೈಗಳತನ ಮಾಡ್ತಾರೆ, ಕೆಲಸ ಕರೆಕ್ಟಾಗಿ ಮಾಡಲ್ಲ ಯಾರು. ಆಯ್ತವ, ನೀವು ಹೋಗ ಪಾಪ, ನಿನ್ನ ಕೆಲ್ಸಕ್ಕೆ ನೀವು ಹೋಗು. ಅಲ್ಲ ನಾ ಅಂತೇನಿ, ಒಂದು 2-3 ತಿಂಗಳು ಇನ್ಮ್ಯಾಗ ನೀನು ರೆಸ್ಟ್ ತೊಗೊಳೋದು ಒಳ್ಳೇದನ ಅಂತ. ದಿನ ಸನೇ ಬಂದಂಗೂ ಅಷ್ಟೊಂದು ಗಾಡಿ ಮ್ಯಾಗ ದಿನ ಹೋಗೋದು ಬರೋದು ಒಳ್ಳೇದಲ್ಲ. ಆಮೇಲೆ ಇನ್ನು ಹಡದಿಂದ್ರೆ ಬಾಣ್ತಿ ಅಂತರೂ ಮತ್ತೊಂದು 6-7 ತಿಂಗಳು ಹೊರಗೆ ಹೋಗಂಗಿಲ್ಲ. ಅಲ್ಲ, ಒಂದು ವರ್ಷನೇ ಅಂತ ಇಟ್ಕೋ. ಸಣ್ಣ ಖುಷಿನ ತೊಗೊಂಡು ಹೆಂಗೆ ಹೋಗಿ ಆ ಕೂಸು ಒಂದು ವರ್ಷದ್ದಾದ್ಮ್ಯಾಗಾರ ಯಾರೋ ಒಬ್ರು ಕರ್ಕೊಂಡಾರ ನೀನು ಹೋದಿ ಅಂದ್ರೆ ಒಂದು ಮಾತು. ನಾ ಅಂತೇನಿ, ಈಗ ಒಂಚೂರು ನೀನು ವಿಶ್ರಾಂತಿ ತೊಗೊಳೋದು ಒಳ್ಳೇದು. ಆಯ್ತಮ್ಮ, ಹಾಗೆ ಮಾಡ್ತೀನಿ. ಶಾಣೆ ಅಂದಂಗೆ ನಾಳೆ ಒಂಚೂರು ನಿಮ್ಮ ಅವ್ವರಿಗೆ ಹೋಗಿ ಭೇಟಿಯಾಗಿ ಬರೋಣವ. ನಾನು ಮದುವೆ ಆದಮೇಲೆ ನೋಡೇ ಇಲ್ಲ ನಿಮ್ಮ ಮನೆ ಹೆಂಗೈತಿ, ನಿಮ್ಮವ್ವ ನಿಮ್ಮಪ್ಪರ ಯಾರನ್ನೂ ಮಾತಾಡ್ಸಿಲ್ಲ. ಒಂದ್ಸಲ ಹೋಗಿ ಬರೋಣ ಅಂತ. ಆಯ್ತಮ್ಮ, ಹಂಗೆ ಮಾಡೋಣ. ನಾಳೆ ಹೋಗೋಣ ತಗೋರಿ. ಇವತ್ತು ನಮ್ಮವ್ವ ಅಡುಗೆ ಕಟ್ಕೊಂಡು ಅವರು ಲಕ್ಷ್ಮೀ ಪ್ರೆಗ್ನೆಂಟ್ ಅದಾಳಲ್ಲ, ತವ್ರ ಮನೆಗೆ ಅದಾಳಂತ, ಹೋಗಿ ನೋಡ್ಕೊಂಬರ್ತೇನೆ ಅಂತ ಹೋಗ್ಯಾಳ. ಅದಕ್ಕೆ ಅಲ್ಲಿ ಅವ್ರು ಮುಗಿಸ್ಕೊಂಡು ಬರಲಿ, ಆಮೇಲೆ ನಾಳೆ ನಾವು ಹೋಗೋಣ. ಸರಿ ಆಯಿತು. ಆಂಟಿ, ನೀವು ಮಾಡ್ಕೊಂಬಂದಿದ್ದು ಮಾವಿನಕಾಯಿ ಚಿತ್ರಾನ್ನ, ಆಮ್ಯಾಗ ಇದು ಏನದು ಅಡಿಗೆ ನಂಗೆ ಭಾಳ ಇಷ್ಟ ಆಯ್ತು. ಮಸ್ತ್ ರುಚಿಯಾಗಿತ್ತು. ಚಲೋ ಆಗಿತ್ತಾ? ನಿನ್ನ ಸಲಾಗಿ ಅಂತೇಳಿ ಮಾಡ್ಕೊಂಬಂದಿವ. ಅಲ್ಲ ಪರಕರ, ನಿಮ್ಮ ಮಗಳು ಹೊಟ್ಟಿಲದಾಳ, ನಾ ಇನ್ನೂ ಕರೆಯೋಕ್ಕಾಗಿಲ್ಲಪ್ಪ. ಅದು ಇದು ಕೆಲಸ ಮತ್ತು ಊರಿಗೆ ಹೋಗೋದ್ಮೇಲೆ ಸ್ವಲ್ಪ ಭಾಳ ಅಂದ್ರೆ ಭಾಳ ಮೈ ಮೇಲೆ ಬಿದ್ದುಬಿಡ್ತು ನನಗೆ. ಗಿರಣಿ ಒಂದು ಹಾಕುವುದು ಭಾಳ ಆಗ್ಬಿಟ್ವ. ಎಲ್ಲರೂ ಶಾಂತಕನೇ ಇದ್ದಿದ್ದಿಲ್ಲ, ಜೋಳ ಗಿಳ ಹಾಕೋದೈತಿ, ಗೋಧಿ ಹಾಕೋದೈತಿ ಅಂತೇಳಿ ಉಳಿಸ್ಕೊಂಡ್ಬಿಟ್ಟಿದ್ರು. ನಮ್ಮೂರಾಗೆ ಇರೋದೇ 2 ಗಿರಣಿ. ಒಬ್ಬ ಒಂದು ಐತಿ ನಾಗಣ್ಣಂದು ಅಂತೇಳಿ, ಅವ ನಮ್ದು ಚಾಲು ಆದ್ಮೇಲೆ ಅವ ಬಂದ ಮಾಡಿಬಿಟ್ಟ. ಇನ್ನು ಎಲ್ಲರೂ ಹಾಕಿಸ್ಬೇಕಂದ್ರೆ ಬಾಜು ಊರಿಗೆ ಹೋಗ್ಬೇಕು. ಹಾಗಾಗಿ ನಮ್ದಕ್ಕೆ ಬರ್ತಿದ್ರೆ ಈಗ ಏನಾಗ್ಬಿಟ್ಟೈತೆ ಅಂದ್ರೆ ನಮ್ಮ ಗಿರಣ ಹಾಕಕ್ಕೆ ಭಾಳ ಆಗ್ಬಿಟ್ಟು ಈ ಕೆಲಸದೊಳಗೆ ನನಗೆ ಯಾವ ಕಡೆ ಲಕ್ಷ್ಯ ಕೊಡೋಕ್ಕಾಗಲಿಲ್ಲ. ನಾನು ನಾಳೆ ತಪ್ಪಿದ್ರೆ ನಾಡ್ದೆ ಚರತ್ತಂಗೆ ಅಡುಗೆ ಮಾಡ್ಕೊಂಡು ಬರ್ತೇನೆ ರೀ. ಅಯ್ಯೋ ಶಾಂತಕರ, ಅದಕ್ಕೆ ಯಾಕೆ ಅಷ್ಟೊಂದು ಇದು ಮಾಡ್ಕೊಳಕತ್ತೀರಿ ನೀವು? ಅಂದ್ರೆ ನಾ ತಂದೆ ನೀ ತಂದಿಲ್ಲ ಅನ್ನೋದು ಇನ್ನೂ ನಿಮ್ಮ ಮನಸ್ಸಿನಾಗ ಐತೆನ? ಹಂಗೇನು ಅನ್ಕೋಬೇಡ್ರಿ. ಏನು ಅಯ್ಯೋ ಟೈಮ್ ಆಯ್ತು ತಗೋರಿ. ಅದೇನು ಅಂತಕಿಲ್ಲ ಹಡ್ದ ಬಿಟ್ಟಾಳನ ಅಶ್ವಿನಿ? ಅಯ್ಯೋ ದೇವ್ರೆ, ಈಗ ನನ್ನಾದರೂ ತಂದಿದ್ದು ಯಾಕಂತಂದ್ರೆ ಪಾರ್ವತಿ ಹೆಂಗಿದ್ರು ಬಂದಿದ್ಲ, ಹಂಗಾರೆ ನಾನು ಒಂದು ಕಡ್ಕೊಂಬಂದ್ಬಿಟ್ರೆ ಇಲ್ಲೇ ಆಗ್ಬಿಡ್ತೈತಲ್ಲ ಎಲ್ಲರದು ಊಟ. ಆಮೇಲೆ ಆಕಿ ಲಕ್ಷ್ಮೀ ನನಗೆ ಆ ಗಾಯತ್ರಿ ಮನೆಗೆ ಹೋಗಕ್ಕೆ ಮನಸ್ಸಿಲ್ರಿ. ಏನು ಮಾಡ್ತೀರಿ ಹೇಳ್ರಿ? ಹಾಗಾಗಿ ನಂಗೆ ಅಲ್ಲಿ ಹೋಗಕ್ಕೆ ಇಷ್ಟ ಇಲ್ಲ ಅಂತ ಮನಸ್ಸು ಎಳದಾಡ್ತೈತಿ. ಇಲ್ಲೇ ಬಂದ ತಕ್ಷಣ ಇದೊಂದು ಊಟದ ಶಾಸ್ತ್ರ ಮಾಡಿಬಿಡೋಣ ಅಂತ ಬಂದಿದ್ದಷ್ಟೇ. ನೀವು ಹಂಗೇನಿಲ್ಲಪ್ಪ, ನಮ್ಮ ಸಾವಿತ್ರವ ಹಂಗೇನು ಅನ್ನಂಗಿಲ್ಲ. ಪಾಪ ನಮ್ಮ ಅಶ್ವಿನಿ ಅತ್ತಿ ಚಲೋ ಅದ ಹೆಣ್ಮಗಳು, ರುಚಿ ರುಚಿ ಅಡುಗೆ ಮಾಡ್ಕೊಂಡು ಹೋದ್ರು ಏನು ಇದು ಮಾಡಂಗಿಲ್ಲ. ಹಂಗೆ ತಿನ್ನಬಾರ್ದು, ತಿನ್ಬೇಕು, ಜಗಳ ಜೂಟಿ ಏನಿಲ್ಲ. ನೀವು ತಲೆ ಕೆಡಿಸ್ಕೋಬೇಡ್ರಿ. ಹಂಗೆ ಬೇಕಾದ್ರೆ ಹೋಗೋದಾದ್ರೆ ಹೇಳ್ರಿ, ನೀವು ಅಡುಗೆ ಮಾಡ್ಕೊರಿ, ನಾನು ಬರ್ತೇನೆ. ಇಬ್ರು ಕೂಡ ಅವ್ರ ಮನೆಗೆ ಒಂದು ಹೋಗಿ ಬರೋಣ. ನಾಳೆ ಅಂದ್ರೆ ನಾಳೆ ಬೇಡ, ಮೊದಲು ಲಕ್ಷ್ಮಿ ಅದ, ಆಕಿ ಎಷ್ಟು ದಿನ ಇರ್ತಾಳೆ ಇದ್ದಾರ ಗಂಡ ಮನೆಗೆ ಹೋಗೋ ಮಟ್ಟ ಬಿಡ್ರಿ, ಆಮೇಲೆ ಅಡುಗೆ ಮಾಡ್ಕೊಂಡು ಹೋಗಕ್ಕೆ ಬರ್ತೈತಿ. ಇಲ್ಲ ಆಂಟಿ, ನಾಳೆ ಬರ್ತೇನೆ ಅಂತ ಅಂದಾರ ಇವ್ರು. ಕರ್ಕೊಂಡು ಹೋಗಕ್ಕೆ ಆತಂದ್ರೆ ಹೋಗ್ತೀನಿ. ಅಲ್ಲ ಲಕ್ಷ್ಮಿ, ಯಾಕ ಒಂದು 15-20 ದಿನ ಇರ್ತೇನೆ ಅಂತೇಳಿ ಬಂದು ಮತ್ತೆ ಕೂಡ್ತಿ? ಇನ್ನು ಬಂದು ಒಂದು 5-6 ದಿನ ಆಗಿಲ್ಲ. ಏನು ಬೇಕಾಗಿಲ್ಲ, ತಣ್ಣಗೆ ಇರು. 1 ತಿಂಗಳು ಇದ್ದ ಹೋಗ್ನಿ. ಹೇಳ್ತೇನೆ ಕೇಳೋಣ. ನಿಮ್ಮ ಅತ್ತಿ ಏನೋ ಉರಿತಾಳ ಒಂದಳತಿ, ಅಲ್ಲಿ ಹೋಗಿ ಈಗ ಅರ್ಜೆಂಟ್ ನೋಡು ತವ್ರ ಮನ್ಯಾಗ ಒಂದು 20 ದಿನ ಇರ್ತಾನಂತ ಹೋದಕ್ಕೆ ಹೆಂಗೆ ಓಡಿ ಬಂದಾಳ. ಇದು ಇರ್ಯಾಕೆ ಆಗಲಿಲ್ಲನೋ ಅಲ್ಲಿ, ಅದಕ್ಕೆ ಬಂದಾಳ ಅಂತ ಹಿಂಗೆ ಮಾತಾಡ್ತಾಳೆ. ಮತ್ತೆ ನಿಮ್ಮತ್ತೆ ಹಂಗ್ಯಾಕೆ ಒಂದು ಮಾತಾಡಕ್ಕೆ ದಾರಿ ಮಾಡಿಕೊಡ್ತಿ? ಇಲ್ಲಿ ಯಾರು ನಿನಗೆ ಎದ್ದು ಹೋಗೋನವ್ರು ಅದಾರ, ಸರ್ದು ಕುಂದ್ರನವ್ರು ಅದಾರ? ಏನಿಲ್ಲ ರಾಣಿ, ಹಂಗೆ ನಿಂದ ನೀನು ಮಾಡಿದ್ದ ಬಂತು, ನೀ ಇದ್ದಿದ್ದ ಬಂತು. ಹೆಂಗಿದ್ರು ಪಾರ್ವತಿನೂ ಅದಾಳ, ಇನ್ನೂ 1 ವಾರ ಇರ್ತಾಳಂತ. ಹೆಂಗಿದ್ರು ಏನು ಆರಾಮಾಗಿ ಇಬ್ರು ಅಕ್ಕ ತಂಗಿ ಮಾತಾಡ್ಕೊಂತ ಇರ್ರಿ. ಶಾಂತಕರ ಹೇಳೋದು ಬರಬ್ಬರಿ ಐತಿ. ಅವಸರ ಮಾಡಿ ಹೋಗಕ್ಕೆ ಹೋಗ್ಬೇಡ. ಇರ್ತೇನೆ ಅಂತ ಬಂದಿ ಅಂದಮೇಲೆ ಇದ್ದ ಹೋಗು. ಯಾಕೆ ಅವಸರ ಮಾಡ್ಕೊಂಡು ಹೋಗಿ? ನೀನು ನಿನ್ನ ಗಂಡ ಕರ್ದ ಅಂತ ಹೋಗಿ. ಆದ್ರೆ ನಿಮ್ಮತ್ತೇನಂತಾಳ? ಅಲ್ಲೇನ ಇರಾಕ ಗಾವ್ ಆಗಿರಕ್ಕಿಲ್ಲ, ಅದಕ್ಕೆ ಬಂದಾಳ ಅಂತಾಳ. ಅದಕ್ಕೆ ಒಂದು ದಾರಿ ಮಾಡಿಕೊಡ್ತಿ. ಇಲ್ಲೇನೈತಿ, ಅಕ್ಕ ತಂಗಿ ಕೂಡಿರಾಕು ಒಂದು ಅದೃಷ್ಟ ಬೇಕು. ಈಗ ನೋಡಿ ನಾವು ಇರ್ತೇವೆ ಅಂದ್ರೆ ನಮಗೆ ನಾಲ್ಕನ ತಂಗಿನ ಯಾರವ ಏನಾರ ಒಂದು ಕಷ್ಟ ಸುಖ ಹೇಳ್ಕೊಳಕ್ಕೂ ಯಾರು ಇಲ್ದಂಗೆ ಆಗ್ಬಿಟ್ಟೆ ನನಗೆ ತವ್ರ ಮನಿ ಅಂತೇಳಿ. ನಿಂದು ಹಂಗಲ್ಲ, ಅಕ್ಕದಾಳ ಚಂದಾಗಿ ಮಾತಾಡ್ಕೊಂತ ಖುಷಿಯಿಂದ ಏನೇ ಇದ್ರು ಮಾತಾಡ್ಕೊಂಡು ಆರಾಮ 15 ದಿನ ಇದ್ದ ಬರ್ರಿ. ಪಾರ್ವತಿನೂ ಇರ್ತಾಳ ತಗೋ ಇಲ್ಲೇ. ಏನು ಆಕಿನೂ ಒಂದು 15 ದಿನ ಇದ್ದ ಬರ್ತಾ. ಅದೇನ ಸರಿ, ಆಯ್ತು, ಹಂಗೆ ಮಾಡ್ತೀನಿ. ನೀನು ಗಂಡ ಬೇಕಾದ್ರೆ ಒಂದು 2 ದಿನ ಬಂದು ಹೋಗಣ್ಣ. ಅಯ್ಯೋ ಪಾರ್ವತಿ, ನೀನು ಇರು ಇನ್ನೊಂದು ವಾರ. ಅಯ್ಯೋ ಅಮ್ಮ, ಲಕ್ಷ್ಮಿ ಗಂಡರ ಬೇಕು, ಇವ್ರು ಯಾತ್ಕು ಬೇಡ. ನಿನ್ನೆ 2 ಸಲ ಫೋನ್ ಮಾಡ್ಯಾರ. ಹೋಗಿ 3-4 ದಿನ ಆಯ್ತು, ಯಾವಾಗ ಬರ್ತಿ.
ಒಂಚೂರು ಹೇಳ್ಬೇಕಂಗಾರೆ ನೀವೇ ಅವರಿಗೆ. ಇವತ್ತು ಬರಕ್ಕೆ ತಯಾರಾಗಿದ್ದ, ನಾನ ಬ್ಯಾಡ ಅಂತ ಬಿಟ್ಟು ಬಂದಿದ್ದವನ್ನ. ಓಹೋ ಪರವಾ, ಇಲ್ಲೇ ಕುಂತ ಬಿಟ್ಟಲ್ಲ, ಬರ್ಬೇಕು ಬಿಡಲ್ಲ ಅಲ್ಲೇ ಕುಂದ್ರಾಕ. ಇಲ್ಲೇ ತಣ್ಣ ಕಿಟಕಿ ಆಗದ ಗಾಳಿದ ಚಲೋ ಬರತ್ತ, ಹಂಗ ಕುಂತ ಬಿಟ್ಟಾರೆ. ರೂಮ್ ಗಿಮ್ ಹಿಂಬಾಗೈತೆ ನೋಡ್ರಿ, ಅವಳೆ ಅನುಕೂಲ ಆಗೈತಿ. ಟೇಬಲ್ ಅದು ತೆಗೆದು ಬ್ಯಾಡಾಗಿದ್ವೆಲ್ಲ ಒಗಾಸಿ ಮನಿ ಬಣ್ಣಗಿನ್ನ ಚಲೋ ಬಳಸಿರಿ. ಹ್ಞೂ ರೀ, ಮನಿ ಒಂಥರ ಅಡಿಗೆ ಮನಿ ಮತ್ತು ಈ ಪಡಸಾಲಿ ಎಲ್ಲ ಚಲೋತ್ತಂಗ ಇದ್ದಿದ್ದೆ. ಮೊಡ್ಕ ಸಾಮಾನ ಭಾಳ ಮೂಲೆಯಾಗಿ ಇಟ್ಟಿದ್ವಿ, ಹಂಗೆ ಇಡಬಾರ್ದಂತ ಮನಿಗೆ ಅವೇ ಅಂತ ದರಿದ್ರ. ಅದಕ್ಕೆ ಎಲ್ಲ ತೆಗೆದು ಒಗಾಸಿ ಮನಿ ಒಂಥರ ಹೊಸಾದ್ ಕಾಣುವಂಗೆ ಬಣ್ಣಗಿನ ಹೊಡಿಸಿ ಎಲ್ಲ ಸ್ವಚ್ಛ ಮಾಡ್ಕೊಂಡು ಇದು ಬೇರೆ ಕೆಲಸ ಬಂದ್ಬಿಡ್ತು ನನಗೆ. ಈ ಕೆಲಸದೊಳಗೆ ಏನು ಮಾಡಕತ್ತೈತೆ ಹೇಳ್ರಿ, ಯಾವ ಕಡೆನೂ ಲಕ್ಷ್ಯನ ಹೋಗಲಿಲ್ಲ. ಇರಲಿ ಏನು ಅವಸರ ಆಗಿಲ್ಲ, ಏನು ಪ್ರಪಂಚ ಪಡ ಆಗಿಲ್ಲ. ಈಗ ಮುಂದಿನ ತಿಂಗಳದಾಗ ಏನ ಕುಬ್ಸ ಮಾಡ್ತಾರೆ, ಏನ ನಮ್ಮ ಅಶ್ವಿನಿದು 6ರಾಗ ಮಾಡ್ಬೋದು ಈಗ ಕುಬ್ಸ. ನಿನಗೆ ಎಷ್ಟು ತಿಂಗಳೈತವ? ನಂಗೆ ಈಗ 3ರಾಗ ಐತಿ. 3 ತಿಂಗಳ? ಹಾಂ. ನಮ್ಮ ಅಶ್ವಿನಿಗೆ ನಿನ್ಗೆ 3 ತಿಂಗಳು ಪರ್ಕನ ಆಗ್ಲ. 6ರಾಗ ಕುಬ್ಸ ಮಾಡಿಬಿಡೋದು ಚಲೋ ಅಂತೇನೆ ನಾನು. 8ರಾಗದು ಅಂದರೆ ಹೊಟ್ಟಿ ದೊಡ್ಡದೊಂದು ಆಗಿರ್ತತೆ, ಪಾಪ ಕುಂದ್ರಾಗ ತ್ರಾಸ ಆಕತಿ. ಒದ್ದಾಡ್ತಾವ ಒಂದು ಅಳತಿ. ಅದು 6ರಾಗ ಆದ್ರೆ ಅಷ್ಟು ತ್ರಾಸ ಆಗಲ್ಲ. ಸುಮ್ಮನೆ 6ರಾಗ ಮಾಡೋದು ಚಲೋ ಅಂತೇನೆ ನಾನು. ಹೌದ್ರಿಪ್ಪ, ನಡ ಒಂದು ಊತತಿ. ಅವ ಹಂಗಾರೆ ಫೋನ್ ಮಾಡಿ ಇವ್ರಿಗೆ ಬರಬೇಡ ಅಂತ ಹೇಳನ. ಅಷ್ಟು ಮಾಡಿಬಿಡ. ಅಲ್ಲ ಬರಬೇಡ ಅಂತ ಯಾಕೆ ಹೇಳ್ತಿ? ಬರಲಿ ಬಿಡ, ಬಂದು ಬೇಕಾದ್ರೆ ಒಂದಿನ ಇದ್ದು ಹೋಲಿ. ಆದ್ರೆ ಊರಿಗೆ ಬೇಡ, ನಾ ಇನ್ನೊಂದು 15 ದಿನ ಇದ್ದು ಬರ್ತೇನೆ ಅಂತ ಹೇಳ ಅಷ್ಟೇ. ಸರಿ ಆಯ್ತು. ಅಮ್ಮ ಕುಂದ್ರ ಬರ್ರಿ. ನಮ್ಮ ಲಕ್ಷ್ಮಿ ಎಂತ ಜೋರಿತ್ತು, ಎಂತ ಗಳಿಬಿಳಿ ಇತ್ತು ಪಾಪ. ಮಕ್ಕ ಸಣ್ಣದಾಗ್ಬಿಟ್ಟತವ. ಕೆಲವೊಂದ್ಸಲ ಹಂಗೆ ಆಕತಿ, ಏನು ಮಾಡೋಕ್ಕಾಕತಿ ಹೇಳ್ರಿ. ಏನವ ಒಟ್ಟು ಈ ಕಾಲೇಜ್ಗೆ ಹೋಗೋದಿಲ್ಲಲ್ಲ, ನಾನು ಸುಟಿ ಮಾಡಂತ ಹೇಳತ್ತೀನಿ. ಇಲ್ಲ ಇನ್ನೊಂದು 3-4 ತಿಂಗಳು ಹೋಗ್ತೇನೆ, ಆಮೇಲೆ ಬಿಡ್ತೇನೆ ಅಂತ ಅದಾಳಪ್ಪ. ಅದಕ್ಕೆ ಈಗ ಸದ್ಯಕ್ಕೆ ಒಂದು 15 ದಿನ ಸುಟಿ ಮಾಡ್ಯಾಳಂತ. ಆತಲ್ಲ ಬಿಡ್ರಿ, ಮತ್ತೊಂದು 15 ದಿನ ಸುಟಿ ಮಾಡಿದ್ರೆ ಮತ್ತೆ ಹಂಗೆ ಒಂದು 4 ತಿಂಗಳ ಮಟ್ಟ ಬರ್ತೈತಿ. 4 ತಿಂಗಳ ಮಟ್ಟ ಅಂದ್ರೆ ಅತ್ತಾಗಿಂದ ಒಂದು 2 ತಿಂಗಳು ಹೋಗನ್ರಿ ಸಾಕು. ಹೊಟ್ಟೆ ಹೊತ್ಕೊಂಡು ಅಡ್ಡಾಡಕ್ಕಾಗಲ್ರಿ. ಹೌದು. ನಾನು ನೀವು ಕುಂದ್ರಿ ಯಾಕಾರ ಒಂಚೂರು ಚಾ ಮಾಡ್ಕೊಂಬರ್ತೇನೆ. ಅಯ್ಯೋ ಈಗಾರ ಉಂಡೇವಿ ಅಂತ್ರಿಕಿಲೆ ಚಾ ಮಾಡ್ತೇನೆ ಅಂತಿರಲ್ಲ, ಏನು ಬೇಡ, ಸಂಜೆ ಮುಂದೆ ಆರಾಮಾಗಿ ಚಾ ಕೂಡ ಚುಮ್ಮರಿ ಬೇಕಾರೆ ಮಾಡ್ರಿ, ತಿಂದ ಹೋಗ್ತೇನೆ ಅಂತಂಗೆ. ಪಾರ್ವತಿ, ಮಂಜು ಡ್ರೈವರ್ ಏನು ಮಾಡತಾನ? ಮಂಜು ಅಣ್ಣಂದು ಊಟ ಆತು, ಅಲ್ಲೇ ಹೊರಗೆ ಜಗಲಿ ಕಟ್ಟಿ ಐತಲ್ಲ, ಅವ್ನು ದಿಂಬು ಕೊಟ್ಟೆ ಆರಾಮಾಗಿ ಅಲ್ಲೇ ಗಾಳಿಗೆ ಮಕ್ಕೋತೀನಿ ಅಂತ ಮಕ್ಕೊಂಡಾರ. ಹೋಗ್ಲಿ ಬಿಡ, ನಾವು ಕುಂತೇವಲ್ಲ, ಸಂಜೆ ಮುಂದೆ ಎದ್ದು ಅಂಗೋಟ್ ಚಾ ಕೊಟ್ಟು ನಾವು ಊರಿಗೆ ಹೋಗ್ತೇನೆ. ನಾ ಹೇಳ್ತೇನೆ ಅರವಿಂದ್, ನೀ ಅಂತೇಳಿ ಕರ್ಸ್ಕೊಬೇಡ ಇರು. ಆಯ್ತು ರೀ ಅತ್ತಿಯರ. ಕೆಲವೊಬ್ರು ಇರ್ತಾರೆ ದುಡ್ಡಿಲ್ಲ ಅಂದರೂ ದುಡ್ಡು ಐತಿ ಅಂತ ತೋರಿಸ್ಕೊಳ್ಳೋ ಅಂಥವ್ರು ಇರ್ತಾರೆ. ಇನ್ನು ಕೆಲವರು ಇರೋದ್ರೊಳಗೆ ಸಾಕಪ್ಪ ಅಷ್ಟ್ರಾಗೆ ಖರ್ಚು ಮಾಡೋಣ ಅನ್ನೋರು ಇರ್ತಾರೆ. ಇನ್ನು ಕೆಲವರು ಅಲ್ಲಿ ಯಾಕೆ ಅಷ್ಟು ಖರ್ಚು ಮಾಡಬೇಕು, ಇದೇ ಬೇರೆ ಕಡೆ ಕಡಿಮೆ ಸಿಗ್ತೈತಿ ಅಂತ ಯೋಚನೆ ಮಾಡೋರು ಇರ್ತಾರೆ. ಮತ್ತು ಒಂದು ಕ್ಯಾಟಗರಿ ಐತಿ, ಫುಲ್ಲು ಕಂಜೂಸು, ಏನು ಖರ್ಚೆ ಮಾಡಲ್ಲ ಅಂಥವ್ರು ಅದಾರ. ಆದ್ರೆ ನಮ್ಮ ಹೀರೋ ಯಾವ ಥರ ನೀವೇ ನೋಡ್ರಿ. ಅಪ್ಪೆ ರೆಡಿ ಅದೇ? ಹ್ಞೂ ಬೇ. ಸರಿ. ರೊಕ್ಕ ಎಷ್ಟು ತೊಗೊಂಡು? ಎಷ್ಟು ಹೋಗ್ಬೇಕು? ನನ್ನ ಹತ್ರ ಇವತ್ತು 2,000 ಇತ್ತು. 2,000? ಬರೀ 2,000? ಏನು ಬರ್ತತ್ಲ ಅದಕ್ಕೆ? ಅದು ಅಲ್ದು ಅಂಥ ದೊಡ್ಡ ಮಂತೆ ಅನ್ನೋದು ಹುಡುಗಿನ ಇವತ್ತು ಫಸ್ಟ್ ಟೈಮ್ ಹೊರಗೆ ಕರ್ಕೊಂಡು ಹೊಂಟಿ. ಏನು ಕಮ್ ತಿನ್ರಿ, ಆಮೇಲೆ ಇದು ಏನದು ಚಲೋ ಒಟ್ಟು ಎತ್ತರ ಪತ್ರಿ ರೊಕ್ಕ ಖರ್ಚು ಮಾಡಿದಾಗ ಆಕೆ ಅಟ್ರಾಕ್ಷನ್ ಆಗೋದು ಗೊತ್ತಾನ? ಅಲ್ಲವ, ಏನು ನೀವು ಮಾತಾಡೋದು ಎತ್ರ ಪತ್ರ ಅಂದ್ರೆ ಏನು ರೊಕ್ಕ ತೂರ್ಲೆ ನಾನು? ಹಂಗಲ್ಲ, ಅದು ಎಂಥದ ಈ ಡಾಮಿನೋಸ್ನಾಗ ಪಿಜ್ಜಾ ಗಿಜ್ಜಾ ಎಲ್ಲ ಸಿಗ್ತಾವಲ್ಲ, ಪಿಜ್ಜಾ, ಫಿಂಗರ್ ಚಿಪ್ಸು, ಕೋಕೋ ಕೋಲಾ, ಕಾಪಿ ಡೇದ ಕಾಪಿ, ಚಾ ಇಂಥವೆಲ್ಲ ಕುಡಿಸು. ಅವ 100-150 ರೂಪಾಯಿ ಒಂದೊಂದು ಕಾಪಿ ಡೇದಾಗ ಹೋಗಿ ಕುಡಿಯಕ್ಕೆ ಹೋದ್ರೆ, ಕಾಫಿ ಡೇದಾಗ ಏನು ಅದನ್ನೇ ಒಂದು ಯಾವ್ದಾರು ಚಲೋ ಹೋಟೆಲ್ಗೆ ಹೋಗಿ ಒಂದು ಚಾ ಕುಡಿದ್ರೆ ಭಾಳ ಅಂದ್ರೆ 20 ರೂಪಾಯಿ ಇರ್ತೈತಿ ಒಂದು ಚಾ. ಚಲೋ ಚಾ, ಅದು ಮತ್ತು KT ಅಂತ ಚಾ ಚಲೋ ಹೋಟೆಲ್ನಾಗು ಏನು 25 ರೂಪಾಯಿ ಇಟ್ಕೋ ಅಷ್ಟೇ ಒಂದು ಟೀ. ಏನು ಪಿಜ್ಜಾ ಇಲ್ಲಿ ಅಕ್ಷಯ್ ಪಾರ್ಕ್ನಾಗ ಬರೀ 150 ರೂಪಾಯಿ ಎಂತ ಚಲೋ ಫುಲ್ಲಿ ಲೋಡೆಡ್ ಪಿಜ್ಜಾ ಮಾಡ್ಕೊಡ್ತಾರ. ಡಾಮಿನೋಸ್ನಾಗ 600 ರೂಪಾಯಿ ಗೊತ್ತನ? 600 ರೂಪಾಯಿ ಪಿಜ್ಜಾ ಇಲ್ಲಿ 150 ರೂಪಾಯಿದಾಗ ಕೆಲಸಕತ್ತಿ. ಸುಮ್ಮನೆ ನಂಗೆಲ್ಲ ಗೊತ್ತೈತಿ, ಸುಮ್ಮನೆ ಇಲ್ಲೇನು ಈಗ ಅಕ್ಷಯ್ ಪಾರ್ಕಿಗೆ ಅಂದೆಲ್ಲ ಅಲ್ಲೆಲ್ಲ ತಿನ್ನೋದೆಲ್ಲ ಸಿಗ್ತಾವೆ. ಆಮೇಲೆ ಇನ್ನೇನು ಖರ್ಚು ಮಾಡ್ಬೇಕು ಎತ್ರ ಪತ್ರ ಅನ್ನಕ್ಕೆ ತಡಿ. ಈಗೇನ ಫಸ್ಟಿಗೆ ಅವ್ರನ್ನ ಅದೇನೋ ಅಂತಾರಲ್ಲ ಅಟ್ರಾಕ್ಷನ್ ಮಾಡಿಸ್ಕೊಳಕ, ಆಮೇಲೆ ಒಂಥರ ತೋರಿಸ್ಕೊಳಕ್ಕೆ ಬೇಕತ್ ಖರ್ಚು ಮಾಡಿಬಿಟ್ರೆ ಮದುವೆಗಿಂದು ಅದನ್ನ ಕೇಳ್ತಾಳ. ನಾವು ಮದುವೆ ಆಗ್ತಾ ಇರೋ ಹುಡುಗಿಕಿ, ನಾನು ಮದುವೆ ಆಗ್ತಾ ಇರೋ ಹುಡುಗಿ ಏನೋ ಒಂದೇ ದಿನ ಸಿಕ್ ಬಿಡು ಅಂತ ಏನಂತಾರೆ ಗರ್ಲ್ ಫ್ರೆಂಡ್ ಅಲ್ಲ. ನನಗೂ ನಾಲಿಗೆ ದಪ್ಪಿರೋದು ಕೊಳ್ಳವಲ್ಲ, ಗರ್ಲ್ ಫ್ರೆಂಡ್ ಅಲ್ಲ. ಇವತ್ತೊಂದಿನ ಬೇಕತ್ ಖರ್ಚು ಮಾಡಿಬಿಡಪ್ಪ, ನಾಳಿಂದ ಹಾಕಿ ಪಾಡಾಕಿ ನಾನು ಪಾಡಿಗೆ ನಾವು ಅನ್ನಕ್ಕೆ ಸುಮ್ಮನಿರವ. ಕರೆಕ್ಟಾಗಿ ಹೇಳಿದಿ ಮಗನ, ನಮ್ಮ ಬಗ್ಗೆ ಅವ್ರಿಗೇನು ಗೊತ್ತಿಲ್ಲ, ನಂಗಿಲ್ಲ, ಎಲ್ಲ ಗೊತ್ತಿದ್ದಿದ್ದೇ ಐತಿ. ಹುಯಿ ಅಂತ ಏನು ಇದು ಮಾಡ್ಕೊಬೇಡ. 2,000 ರೂಪಾಯಿ ಸಾಕತ್ತು, ಭಾಳ ಅಂದ್ರೆ ಇನ್ನೊಂದು 1,000 ರೂಪಾಯಿ ತೊಗೊಂಡೋಗು. ನೀವು ಹಂಗೆ ಮಾತಾಡಬೇಡ್ರಿ. ಅಲ್ಲೇ ಹೋಗಿರ್ತಾರ ಮಾಲಿಗೇನೋ ಹೊಂಟಾರಂತ, ಅಲ್ಲೊಂದು ಜೊತೆ ಡ್ರೆಸ್ಸರ ಕೊಡ್ಸೋದು ಬೇಡ ಆಕಿಗೆ. ಅವ ಮಾಲ್ದಾಗ ಎಷ್ಟಂತ ಮಾಡಿ ಡ್ರೆಸ್? 3,000-4,000 ರೂಪಾಯಿ, ಆಮೇಲೆ 2,500, 1,800, 1,700 ಒಂದೊಂದು ಜೊತೆ ಡ್ರೆಸ್. ಅವು ಏನು ಅಂತ ಕಲರ್ಫುಲ್ ಆಗು ಇರಂಗಿಲ್ಲ, ಚಂದು ಇರಂಗಿಲ್ಲ, ಅಂತ ಏನು ಹೇಳ್ಕೊಳ್ಳೋ ಮಟ್ಟಕ್ಕೆ ಇರಂಗಿಲ್ಲ. ಅವನ್ನ ಹೊರಗೆ ಇಲ್ಲಿ ದುರ್ಗದ ಬೇಲಾಗ ಎಷ್ಟು ಬಟ್ಟೆ ಅಂಗಡಿ ಅದಾವೆ. ಪ್ರೀತಿ ಸಿಲ್ಕ್ಸ್, ಗಂಗಾವತಿ ಸಿಲ್ಕ್ಸ್, ಇವು ಯಾವ ಇದ್ರ ಕರ್ಕೊಂಡು ಹೋಗ್ಲಿ, ಅಲ್ಲಿ ಡ್ರೆಸ್ಸು ಸಿಗ್ತಾವೆ, ಸೀರೆನೂ ಸಿಗ್ತಾವೆ, ಕಮ್ಮಿ ರೇಟೂ ಆಕತಿ. ಮಾಲ್ದಾಗ ಭಾಳ ರೇಟ್. ಇಲ್ಲಾಂದ್ರೆ ವೀಟು ಕರ್ಕೊಂಡು ಹೋಗ್ತೇನೆ ಬಿಡು, ವೀಟು ಬಡವ್ರು ಬಂದು 1,000 ರೂಪಾಯಿ, 1,1200, 1,300 ರೂಪಾಯಿಗೆ ಬೇಕಾದಂಥ ಚೂಡಿದಾರ್, ಡ್ರೆಸ್ಸು, ಒನ್ ಪೀಸ್ ಡ್ರೆಸ್ ಎಲ್ಲ ಸಿಗ್ತಾವೆ, ಅಲ್ಲೇ ಕೊಡಿಸ್ತೇನೆ. ಏನಪ್ಪ ಒಟ್ಟು ಆ ಹುಡುಗಿ ಖುಷಿ ಆಗ್ಬೇಕು, ಬೇಜಾರಾಗಬಾರ್ದು. ನೋಡ ಹೇಳಕತ್ತೇನೆ. ಆಯ್ತು, ಬರ್ತೇನೆ, ಹೋಗಿ ಬರ್ತೇನೆ.
ಮನೆಗೆ ಹೋಗಿ ಕರ್ಕೊಂಡು ಹೋಗ್ತೀಯಾ ಏನು ಆಕಿನ ಬರ್ತಾಳೆ? ಮನೆಗೆ ಹೋಗ್ಬೇಕು. ಸರಿ ಒಂದು ಕಾರ್ ಗಾಡಿ ತಗೋರಪ್ಪ ಲೋನ್ ಮಾಡಿ ಅಂತ ಹೇಳಿದೆ. ಎಲ್ಲಿ ಕೇಳ್ತೀನಿ ನನ್ನ ಮಾತು ನೀನು? ಒಂದೇ ಒಂದು ಕಾರ್ ಗಾಡಿ ಲೋನ್ ಮಾಡಿ ತೊಗೊಂಡಿದ್ರೆ ಎಷ್ಟು ಅನುಕೂಲ ಆಕಿತ್ತು ಗೊತ್ತಾನ. ಒಂಥರ ಈ ಬೈಕ್ ತೊಗೊಂಡೋಕ್ಕಿ ಅನ್ಲ ಆಕೆ ಕೆಟ್ಟ ಬಿಸ್ಲಾಗ ಸುತ್ತಿಸ್ಕೊಂತೆ. ತೊಗೊಳನ್ ಬಿಡವ, ಒಂದು ಸ್ವಲ್ಪ ಮನಿ ಲೋನ್ ಮುಟ್ಲಿ. ನಂದು 5 ವರ್ಷ ಆಯ್ತು ಮನಿ ಲೋನ್ ಎಲ್ಲ ತೀರ್ತಂದ್ರೆ ಟೆನ್ಷನ್ ತಪ್ತತಿ. ಆಮೇಲೆ ಒಂದು ಕಾರ್ ಅಂತ ತೊಗೊಳೋಣ. ಈಗ ಮನಿ ಲೋನ್ ಇರೋಷ್ಟೊತ್ತಿಗೆ ಕಾರು ಮಾಡ್ಕೊಂಡ್ಬಿಟ್ರೆ ನಂಗೆಲ್ಲ ಹೆವಿ ಆಗ್ಬಿಡ್ತೈತಿ. ಮೊದಲು ಕಾರಿಂದ ಇದು ಮನಿದು ಮುಟ್ಲಿ, ಆಮೇಲೆ ಕಾರ್ ತೊಗೋತೀನಿ. ಅಲ್ಲ ಆಯ್ತು ತಗೋರಪ್ಪ, ಹಂಗೆ ಮಾಡಂಗಾರ. ಏನ್ರಿ ಒಂದು ಕಾರ್ ಗಾಡಿ ಆಗ್ಬೇಕ್ರಿ.